ವಿ ಆರ್ ಹವ್ಯಕ ಕಿಚನ್ಗೆ ಸ್ವಾಗತ. ಇವತ್ತಿನ ನನ್ನ ರೆಸಿಪಿ ನೆಲ್ಲಿಕಾಯಿ ಚಟ್ನಿ. ಇದು ಬೇಗ ಆಗುತ್ತೆ ಮತ್ತು ಕಡಿಮೆ ಖರ್ಚಿನಲ್ಲೇ ಆಗುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ನೆಲ್ಲಿಕಾಯಿ, ಅಂದರೆ ನೆಲ್ಲಿಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ, ನಾನು 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಣ ಮೆಣಸಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು. ಮತ್ತು 1 ಕಪ್ಪು ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಎಣ್ಣೆ. ಈಗ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಹಾಗೆ ಒಣ ಮೆಣಸಿನಕಾಯಿನ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿನಲ್ಲಿ. ಹಾಗೆ ಬ್ಲ್ಯಾಕ್ ಆಗಬಾರ್ದು, ರೆಡ್ಡಿಶೇ ಇರಬೇಕು ಅದು, ಮತ್ತು ಫ್ರೈ ಆಗಬೇಕು ಚೆನ್ನಾಗಿ. ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು ತುರಿದಿಟ್ಕೊಂಡಿದ್ದೀವಲ್ಲ ನೆಲ್ಲಿಕಾಯಿನೂ ಕೂಡ ಅದಕ್ಕೆ ಸೇರಿಸ್ಕೋಬೇಕು. ಹಾಗೆ ಬೇಕಾಗಿರುವಂಥ ಉಪ್ಪು, ಅಂದರೆ ಟೇಸ್ಟಿಗೆ ತಕ್ಕಷ್ಟು. ಆಮೇಲೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಇದನ್ನು ನೀರು ಸೇರಿಸಿದ್ದೇನೆ ಹಾಗೆ ಮಿಕ್ಸಿ ಮಾಡಬೇಕು. ಹಾಗೆ 1 ಸಾರಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮತ್ತೆ ತರಿತರಿಯಾಗಿ ರುಬ್ಕೋಬೇಕು. ಅದು ತರಿತರಿಯಾಗಿ ರುಬ್ಕೊಂಡ್ರೆ ನಿಮಗೆ ಅನ್ನಕ್ಕೆ, ಚಪಾತಿಗೆ ಎಲ್ಲ ಟೇಸ್ಟ್ ಆಗಿರುತ್ತೆ. ಸೊ ಇದನ್ನು 2 ಡೇಸು ಇಟ್ಕೊಂಡು ತಿನ್ಬೋದು ನೀವು, ಬಟ್ ಫ್ರೆಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. 5 ರಿಂದ 10 ನಿಮಿಷದ ಕೆಲಸ ಇದು. ಇದು ಇವಾಗ ರೆಡಿ ಆಗ್ತಾ ಇದೆ. ಕೊನೆಯದಾಗಿ ಒಂದು ಒಗ್ಗರಣೆ ಹಾಕ್ಕೋಬೇಕು. ಒಂದು ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಸಾಸಿವೆ. ಇದು ಚಿಟಿ ಚಿಟಿ ಅಂತ ಸೌಂಡ್ ಬರಬೇಕು, ಆವಾಗ ನಾವು ಚಟ್ನಿ ರೆಡಿಯಾಗಿದೆಯಲ್ಲ ಆ ಪಾತ್ರೆಗೆ ಹಾಕಿ ಸರ್ವ್ ಮಾಡಬೇಕು. ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇನ್ನು ಇದೇ ಥರ ನೆಲ್ಲಿಕಾಯಿದು ಎಲ್ಲ ವೆರೈಟೀಸ್ ಆಫ್ ಅಡುಗೆ ಬೇಕು ಅಂದರೆ ನಿಮಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಓಕೆ, ಮತ್ತು ನೀವು ಕೂಡ ಮಾಡಿ ನೋಡಿ ಟೇಸ್ಟು ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.